ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶಾಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಹಣ್ಣುಗಳ ರಾಜ ಮಾವು ಅಂತಾರೆ. ಆ ಮಾವಿನ ಬೆಲೆ ಈಗ ಈ ಬಾರಿ ಸ್ವಲ್ಪ ದುಬಾರಿ ಆಗಿರ್ಬೋದು. ಅಂದರೆ ಪ್ರತಿ ಕೆ ಜಿಗೆ 100-150 ರೂಪಾಯಿ ಕೆ ಜಿಗೆ ಆಗಿದೆ. ಆದರೆ ಇಲ್ಲೊಂದು ಮಾವಿದೆ. ಇದು ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಅನ್ನುವಂಥ ಮಾವು. ಜಪಾನ್ ಮೂಲದಾಗಿರುವಂಥ ಮಿಯಾಜಾಕಿ ಅನ್ನುವಂಥ ಮಾವು ಈಗ ಅದು ಪ್ರದರ್ಶನಕ್ಕೆ ಇತ್ತು. ಕಳೆದ 3 ವರ್ಷದ ಹಿಂದೆ ಕೊಪ್ಪಳದಲ್ಲಿ ಏನು ಮಾವು ಮೇಳ ನಡೀತು. ಆ ಸಂದರ್ಭದಲ್ಲಿ ಮಿಯಾಜಾಕಿ ಅನ್ನುವಂಥ ದುಬಾರಿ ಬೆಲೆ ಸರಿ ಏನು 2-2.5 ಲಕ್ಷ ರೂಪಾಯಿ ಪ್ರತಿ ಕೆ ಜಿಗಿರುವಂಥ ಮಾವನ್ನು ಪ್ರದರ್ಶನಕ್ಕೆ ಇಟ್ಟರು. ಆ ಸಂದರ್ಭದಲ್ಲಿ ನೋಡಿರುವಂಥ ರೈತರು ಈಗ ಅದನ್ನೇ ಬೆಳಿಬೇಕು ಅನ್ನುವಂಥ ಆಶೆಯನ್ನು ಹೊಂದಿಕೊಂಡು ಈಗ ಸಾಧನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೊಪ್ಪಳದ ರೈತರು ಮುಂದಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 6 ಎಕರೆಯ ಪ್ರದೇಶದಲ್ಲಿ ಮಿಯಾಜಾಕಿಯನ್ನು ಬೆಳೆದಿದ್ದಾರೆ. ಅದರಲ್ಲಿ ಕೊಪ್ಪಳದ ಕಲ್ತಾವರಿಗೆರೆಯಲ್ಲಿರುವಂಥ ನಾಗಪ್ಪ ಬಗನಾಳ ಅನ್ನುವಂಥ ಒಬ್ಬ ರೈತ. ಆತ ಮೂಲತಃ ವಿಕಲಚೇತನ. ಆತನ 5 ಎಕರೆಯಲ್ಲಿ ಈಗಾಗಲೇ ಕೇಸರ ಮಾವು ಇದೆ. ಅದರ ಜೊತೆಗೆ ಇಲ್ಲಿ ಮಿಯಾಜಾಕಿ ಮಾವನ್ನು ಬೆಳೆದಿದ್ದಾನೆ. 3 ವರ್ಷಗಳ ಹಿಂದೆ ಪ್ರತಿ ಸಸಿಯನ್ನು ತಂದು ನಾಟಿ ಮಾಡಿ ಅದನ್ನು ಪೂರ್ಣ ನಾಟಿ ಮಾಡುವವರೆಗೂ ಸರಿಸುಮಾರು ಒಂದು ಸಸಿಗೆ 5,000 ರೂಪಾಯಿ ಖರ್ಚು ಮಾಡಿರುವಂಥ ರೈತ ಅದನ್ನು ಸಾವಯವ ಕೃಷಿಯಲ್ಲೇ ಬೆಳೆದಿದ್ದಾನೆ. ಆತನ ಇಡೀ ತೋಟದಲ್ಲಿ ಯಾವುದಕ್ಕೆ ರಾಸಾಯನಿಕ ಬೆಳೆಸಿಲ್ಲ, ಆದರೆ ಸಾವಯವ ಕೃಷಿಯಲ್ಲಿ ಬೆಳೆಸಿರೋದು ಈಗ ಆ ಮಾವು ಫಸಲನ್ನು ಕೊಡ್ತಾ ಇದೆ. ಇಲ್ಲಿರುವಂಥ ಕೇಸರ ಮಾವು ಸರಿಸುಮಾರು ಒಂದು 4 ವರ್ಷಕ್ಕೆ ಫಸಲನ್ನು ಬಿಟ್ಟರೆ ಈ ಬಾರಿ ಇದು ಮಿಯಾಜಾಕಿ ಇದು 3 ವರ್ಷಕ್ಕೆ ಫಸಲನ್ನು ಬಿಟ್ಟಿದೆ. ಏನು ನೋಡಲು ಸಹ ಸಾಕಷ್ಟು ಆಕರ್ಷವಾಗಿರುವಂಥ ಮಿಯಾಜಾಕಿ ಒಂದು ಕೆಂಪು ಬಣ್ಣದ ಕೊಂಡಿರುವಂಥ ಇದು ಮಾವು ಈಗ ಫಸಲನ್ನು ನೀಡಿದೆ. ಈ ಫಸಲನ್ನು ತಂದು ಆತ ಮಾರಾಟ ಮಾಡಬೇಕು. ಆತ ಹೇಳೋ ಪ್ರಕಾರ ಇದು ಏನು ನಾವು ಬೇರೆ ಬೆಳೆಗಿಂತ ಇಲ್ಲೇನು ನಾವು ಸಪ್ರೇಟಾಗಿ ಮಾಡಿಲ್ಲ, ಎಲ್ಲವನ್ನೂ ಅದರ ಜೊತೆಗೇ ಈ ಬೆಳೆಯನ್ನು ಬೆಳೆದಿದ್ದೇವೆ. ಆದರೆ ಇಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬಂದಿರ್ಬೋದು, ಅಥವಾ ಈ ಬಾರಿ ಮಾವು ಸಹ ಇಳುವರಿ ಕಡಿಮೆ ಇದ್ದು ಈ ಇಳುವರಿ ಕಡಿಮೆ ಇದ್ದರೂ ಸಹ ನಮಗೆ ಸಿಕ್ಕಿರುವ ಬೇರೆ ಬೆಳೆಗಿಂತ ಇದು ಲಾಭದಾಯಕ ಅನ್ನುವಂಥ ಮಾತನ್ನು ರೈತ ಹೇಳ್ತಾನೆ. ಸೈಜು ಹೆಚ್ಚು ಕಡಿಮೆ ಅದಾವ. ಇನ್ನ ಅಷ್ಟು ಒಂದೇ ಸೈಜ್ ಹಾಕವು ಈ ತರ ಇದು ಸೈಜ್ ಬರುತ್ತೆ. ಅದು ಚೆನ್ನಾಗೈತೆ. ಅದು ನೀವು ಕೈ ಹಿಡಿದಿರಲ್ಲ, ಅದು ಚೆನ್ನಾಗೈತಿ. ಹೌದು ಸರ್. ಅದ್ರಾಗ ಒಂದು 2 ಚೆನ್ನಾಗದಾವ. ಈಗ ಅಷ್ಟು ಒಂದು ಕೆಜಿ ಐತೆ ಸರ್ ಇದು ಇಡೀ ಗಿಡ 2 ಇಲ್ಲ ಇಲ್ಲ ಅಕ್ಕೈತೆ 1 ಕೆಜಿ ಬರ್ಬೋದು ಸರ್. ಇದು 2 ನಡಿವಿ. ಇದು ಏನದಾವ ಸರ್ ಅಂದ್ರೆ ಇದು ಸದ್ಯ ಅಂದ್ ಸರ್. ಒಂದು 2 ಅಂದ್ರೆ ಒಂದು ಅರ್ಧ ಕೆಜಿ ಒಂದು ಸ್ವಲ್ಪ ಅದೇ 300 ಗ್ರಾಮ್. ಒಂದು ಈಗ ಅದು ಮಾರುಕಟ್ಟೆಯಲ್ಲಿ ಒಂದು ಚಿಂತೆ ಒಂದು ಆರಂಭವಾಗಿದೆ. ಯಾಕಂತ ಹೇಳಿದರೆ ಈಗ ಏನು ಆನ್ಲೈನ್ನಲ್ಲಿ ಮತ್ತು ಬೇರೆ ಬೇರೆ ಕಡೆ ನೋಡಿದಾಗ ಇದು ಸರಿಸುಮಾರು 2.5 ಲಕ್ಷ ಏನು ಪರ್ ಕೆ ಜಿ ಇದೆ. ಅಷ್ಟು ದರ ಸಿಕ್ಕರೆ ರೈತ ಧನ್ಯವಾಗ್ತಾನೆ. ಆದರೆ ಅಷ್ಟು ದರ ಸಿಗೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಏನು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರ ಕೃಷ್ಣ ಹುಕ್ಕೊಂದ್ ಅವರು ಹೇಳೋ ಪ್ರಕಾರ ಈಗ ಆ ಮಾರುಕಟ್ಟೆಯನ್ನು ಒದಗಿಸುವಲ್ಲಿ ನಾವು ಈಗ ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಆನ್ಲೈನ್ನಲ್ಲಿ ಆ ಮಾವಿನ ಬಗ್ಗೆ ಮತ್ತು ಅದು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಈ ಫಸಲು ಬಂದ ತಕ್ಷಣವೇ ಅದಕ್ಕೆ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಮಾತಾಡ್ತಾರೆ. ಆದರೆ ಕನಿಷ್ಠ ಏನು 2-2.5 ಸಾವಿರ ಆದರೂ ಪ್ರತಿ ಕೆ ಜಿ ಕೊಡೋಷ್ಟು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುತ್ತೀವಿ. ಆದರೆ ಅದು ಇನ್ನೂ ಏನು ಫಸಲು ಈಗ ಕಾಯ ಹಂತದಲ್ಲಿರುವಂಥದ್ದು ಅದು ಹಣ್ಣಾಗಿ ಬಂದಾಗ ಅಧಿಕ ಪ್ರೋಟೀನು ಮತ್ತು ಅಧಿಕ ಶಕ್ತಿಯುತವಾಗಿರುವಂಥ ಮತ್ತು ವಿಶೇಷವಾಗಿರುವಂಥ ಈ ಮಿಯಾಜಾಕಿ ಬೆಳೆದಿರುವಂಥ ರೈತನಿಗೆ ಉತ್ತಮವಾದ ದರ ಸಿಕ್ಕು ಆ ರೈತನಿಗೆ ಅನುಕೂಲವಾದರೆ ರೈತ ಇನ್ನಷ್ಟು ರೈತರು ಮಿಯಾಜಾಕಿಯನ್ನು ಬೆಳೆದು ಮಾದರಿ ಆಗ್ತಾರೆ ಅನ್ನುವಂಥ ಮಾತಿದೆ. ಈ ನಿಟ್ಟಿನಲ್ಲಿ ಏನು ಕಲ್ತಾವರಿಗೆರೆಯ ನಾಗಪ್ಪ ಬಗನಾಳ ರೈತ ಮಾದರಿಯಾಗಿದ್ದೇನೆ ಅಂತಲೇ ಹೇಳಬಹುದು. ಇವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲ ರೈತರು ಜಗತ್ತಿನ ದುಬಾರವಾಗಿರ್ತಕ್ಕಂಥ ಮಿಯಾಜಾಕಿಯನ್ನು ಇಲ್ಲಿ ಬೆಳೆದಿದ್ದಾರೆ. ಇದನ್ನು ಅವರು ಬೆಳೆಯೋಕ್ಕಿಂತ ಮೊದಲು ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಒಂದು 3 ವರ್ಷಗಳ ಹಿಂದೆ ಪ್ರತಿ ವರ್ಷ ನಾವು ಮಾವು ಮೇಳ ಮಾಡ್ತೇವೆ. ಮಾವು ಮೇಳದಲ್ಲಿ ಪ್ರದರ್ಶನ ಏರ್ಪಡಿಸ್ತೇವೆ. ಪ್ರದರ್ಶನದಲ್ಲಿ ಈ ಜಗತ್ತಿನ ದುಬಾರಿ ಮಾವನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ವಿ. ಸಾಕಷ್ಟು ಜನ ರೈತರು ಅದನ್ನು ನೋಡಿ ಪ್ರೇರೇಪಿತರಾಗಿ ನಾವು ಸಹ ಈ ಬೆಳೆಯನ್ನು ಬೆಳಿತೀವಿ ಅಂತ ಕೇಳಿದಾಗ, ಬಟ್ ಅಷ್ಟು ರೇಟ್ ಖರೀದಿ ಮಾಡೋದು ಕಷ್ಟ ಆಗ್ತೈತಿ, ಬಟ್ ನಾವು ಬೆಳೆದಾರ ಬೆಳಿತೀವಿ ಅಂತ ಹೇಳಿದಾಗ ಆಯ್ತು ಅಂತೇಳಿ ಕೆಲವೊಂದು ಅವರಿಗೆ ನರ್ಸರಿಗಳು ಇದನ್ನು ಕೊಟ್ಟಿದ್ವಿ. ಆಮೇಲೆ ನಮ್ಮಲ್ಲಿ ಸಸ್ಯ ಸಂತೆ ಮಾಡಿದಾಗ ಅಲ್ಲಿ ಒಂದಷ್ಟು ಗಿಡಗಳನ್ನು ನಾವು ತರಿಸಿದ್ವಿ. ರೈತರವನ್ನು ಖರೀದಿ ಮಾಡಿ ತಮ್ಮ ಹೊಲದಲ್ಲಿ ಬೆಳೆದರೆ ಈಗ ನಾಗಪ್ಪ ಬಗನಾಳ್ ಅಂತೇಳಿ 200 ಗಿಡಗಳನ್ನು ತಮ್ಮ ಹೊಲದಲ್ಲಿ ಇಲ್ಲಿ ಕಲ್ತಾವರಿಗೆರೆಯಲ್ಲಿ ಬೆಳೆದಿದ್ದಾರೆ. ಖುಷಿ ಅನಿಸುತ್ತೆ. ಯಾಕಂದರೆ ಈಗ 3ನೇ ವರ್ಷ ಬೆಳೆದದ್ದು. ಸಾಕಷ್ಟು ಗಿಡಗಳು ಕಾಯಿ ಬಿಟ್ಟಿದ್ದಾವೆ. ಅದು ಮಿಯಾಜಾಕಿ ನಾವೇನು ತಂದಿಲ್ಲಿ ಪ್ರದರ್ಶನ ಗಿಡ ಅದೇ ಥರ ಇದೆ. ಇದು ನೋಡ್ಬೇಕು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯನ್ನು
ನಾವು ಅವ್ರಿಗೆ ಒದಗಿಸ್ಕೊಡ್ಬೇಕು. ಬಟ್ 2.5 ಲಕ್ಷ ಕೆಜಿ ತಗೊಳತಕ್ಕಂಥದ್ದು ಕಷ್ಟ. ಬಟ್ ಅದನ್ನು ಒಂದು 2,000 ರಿಂದ 2,500 ರೂಪಾಯಿಗೆ ಆದರೂ ಮಾರಾಟ ಮಾಡೋವಂಥ ವ್ಯವಸ್ಥೆ, ಅಥವಾ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಯಾವ ರೀತಿ ಮಾರುಕಟ್ಟೆಯಲ್ಲಿ ಅದನ್ನು ಇನ್ನೂ ಖರೀದಿ ಮಾಡುವಂಥ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ಶಾಣಪ್ಪ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.